ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಹುನಗುಂದದ ಅಧ್ಯಕ್ಷರಾದ ಎಂಟಿನಡುವಿನಮನಿ ಹಾಗೂ ಛಲವಾದಿ ಮಹಾಸಭಾ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಬಸವರಾಜ ಮಸ್ಕಿರ ಜಂಟಿ ಅಧ್ಯಕ್ಷತೆಯಲ್ಲಿ ದಿನಾಂಕ ಮೇ 5, 2025ರಂದು ಕರ್ನಾಟಕ ಸರ್ಕಾರದಿಂದ ಪರಿಶಿಷ್ಟ ಜಾತಿಗೆ ಸೇರಿದ ಜನಾಂಗದ ಒಳಮೀಸಲಾತಿ ಜಾತಿಗಣತಿಗೆ ನೇಮಿಸಲಾದ ಶಿಕ್ಷಕರಿಗೆ ಆಗುತ್ತಿರುವ ಸಮಸ್ಯೆಗಳು ಹಾಗೂ ಛಲವಾದಿ ಮತ್ತು ಮಾದಿಗ ಸಮುದಾಯ ಬಾಂಧವರು ಗಣತಿಯ ಫಾರ್ಮೇಟನಲ್ಲಿ ಗೊತ್ತಪಡಿಸಿದ ಕಾಲಮಲ್ಲಿ ಗಣತಿದಾರರಿಗೆ ಸೂಕ್ತ ದಾಖಲೆ ನೀಡಿ ಜಾತಿ ನಮೂದಿಸುವ ಪ್ರಯುಕ್ತ ದಿನಾಂಕ ಮೇ 12, 2025ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಸರ್ಕಾರಿ ನೌಕರರ ಭವನದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ನೌಕರರ ಸಂಘದ ಅಧ್ಯಕ್ಷ ಎಂಟಿನಡುವಿನಮನಿ ಹಾಗೂ ಛಲವಾದಿ ಮಹಾಸಭಾ ತಾಲೂಕಾಧ್ಯಕ್ಷ ಬಸವರಾಜ ಮಸ್ಕಿ ಹಾಗೂ ಭೀಮಾರ್ಮಿ ಹುನಗುಂದ ತಾಲೂಕಾ ಘಟಕದ ಸದಸ್ಯರಾದ ರವಿಬಳಲಗಿಡದರು ಮಾತನಾಡಿ, ಗಣತಿಗೆ ನೇಮಕರಾದ ಶಿಕ್ಷಕರಿಗೆ ಸರಿಯಾಗಿ ತರಬೇತಿ ನೀಡದಿರುವ ಹಾಗೂ ಗ್ರಾಮೀಣ ಭಾಗದಲ್ಲಿ ಅಂತರಜಾಲ ಸಂಪರ್ಕ ಸಮಸ್ಯೆ ಹಾಗೂ ಕಡಿಮೆ ಕಾಲಾವಧಿ ಹಾಗೂ ಫಲಾನುಭವಿಗಳಿಂದ ಗಣತಿಗೆ ಪರಿಗಣಿಸಬೇಕಾದ ಸೂಕ್ತ ದಾಖಲಾತಿಗಳ ಅಲಭ್ಯತೆ ಸೇರಿ ಇತರೆ ಸಮಸ್ಯೆಗಳ ನಿವಾರಣೆಗೆ ಸರಕಾರ ಹಾಗೂ ಹುನಗುಂದ ತಾಲೂಕಾ ಸಮಾಜ ಕಲ್ಯಾಣ ಇಲಾಖೆಯ ಗ್ರೇಡ್ 2 ಸಹಾಯಕ ನಿರ್ದೇಶಕರು ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿದರು. ನಂತರ ಛಲವಾದಿ ಸಮುದಾಯ ಬಾಂಧವರು ಗಣತಿಯ ಫಾರ್ಮೆಟಿನ 27ನೇ ಕಾಲಮಲ್ಲಿ ಜಾತಿ ನಮೂದಿಸುವಂತೆ ಹಾಗೂ ಮಾದಿಗ ಸಮುದಾಯ ಬಾಂಧವರು 61ನೇ ಕಲಮನಲ್ಲಿ ಜಾತಿ ನಮೂದಿಸಲು ಗಣತಿದಾರರಿಗೆ ಸೂಕ್ತ ದಾಖಲೆ ನೀಡಿ ಜಾತಿ ನಮೂದಿಸುವಂತೆ ಉಭಯ ಸಮುದಾಯ ಬಾಂಧವರಲ್ಲಿ ಮನವಿ ಮಾಡಿದರು. ಏತನ್ಮಧ್ಯೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾ ತಾಲೂಕಾ ಘಟಕದ ಸದಸ್ಯರಾದ ರವಿಮಸ್ಕಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಜಾತಿ ಗಣತಿ ಮಾಡಲಿಕ್ಕೆ ಹೋದಾಗ ಅವರಿಗೆ ಯಾವ ಸರಿಯಾದಂಥ ಸಲಕರಣೆಗಳನ್ನು ಕೊಟ್ಟಿಲ್ಲ. ಇವತ್ತು ನಾವು ಜಾತಿ ಗಣತಿ ಮಾಡಿ ಅವರ ಎಫರ್ಟ್ ಹೋಗ್ಬೇಕಂತಂದ್ರೆ ಒಂದು ಪ್ಯಾಡ್ ಸತ್ತ ನಮಗೆ ನಮ್ಮ ಶಿಕ್ಷಕರಿಗೆ ಕೊಟ್ಟಿಲ್ಲ. ಈ ರೀತಿಯಾಗಿ ಒಂದು ಗಣತಿ ತರಬೇತಿಯನ್ನು ಗಣತಿಯ ಮಾಡ್ತಕ್ಕಂಥ ಸಲಕರಣೆಗಳನ್ನು ಸರಿಯಾಗಿ ಒದಗಿಸಬೇಕಂತೇಳಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಶಿಕ್ಷಕರಿಗೆ ತೊಂದರೆ ಆಗದಂತೆ ಆ ಯಾಪು ಅದು ಏನಪ್ಪ ಅಂತಂದ್ರೆ ಸರಳೀಕರಣ ಮಾಡಿಕೊಡ್ಬೇಕು. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಇನ್ನೊಮ್ಮೆ ನಾವು ಮನವಿ ಮಾಡಿಕೊಳ್ಳೋದೇನಪ್ಪ ಅಂತಂದ್ರೆ ವ್ಯವಸ್ಥಿತವಾಗಿ ಈ ಜಾತಿ ಗಣತಿಯನ್ನು ಮಾಡಲಿಕ್ಕೆ ತಾವು ಮಾರ್ಗದರ್ಶನ ಮಾಡಬೇಕು ಮತ್ತು ಅವರಿಗೆ ಒಂದು ಈ ಆ್ಯಪಿನ ಬಗ್ಗೆ ಅಥವಾ ಮ್ಯಾನ್ಯಲ್ ಆದರೆ ಸರಳೀಕರಣ ಆಗುತ್ತೆ ಅಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಅಂತೇಳಿ ನಾನು ಹೇಳ್ಕೊಂಡು. ಸರ್, ನೀವು ಈಗ ಈ ಸಮಸ್ಯೆ ಆಗ್ತಾ ಇರೋದು ಯಾರ ಗಮನಕ್ಕೆ ತಂದಿದೆ? ನಾವು ಈ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಆದಂಥ ಕಟ್ಟಿಮನಿ ಸಾಹೇಬರಿಗೆ ಈ ವಿಷಯವನ್ನು ನಾವು ಈಗಾಗಲೇ ನೌಕರ ಸಂಘದ ಅಧ್ಯಕ್ಷರು ಮತ್ತು ಸಂದೇಶ್ ಪಾಟೀಲ್ ಅವರು ಮತ್ತು ನಾವು ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಈಗ ಮೇಲಿನ ಮೇಲೆ 2-3 ಸರಿ ಅವರ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ಅವ್ರು ಏನಂದ್ರು ಇಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್ ಅನ್ನುವಂಥ ವಿಚಾರದೊಳಗೆ ನಮ್ಗೆ ಹೇಳಿದ್ದಾರೆ. ಅದಕ್ಕೆ ನಾವು 2-3 ಸರಿ ಈ ಒಂದು ವ್ಯವಸ್ಥೆ ಬಗ್ಗೆ ಈ ಸಮಾಜ ಕಲ್ಯಾಣ ಅಧಿಕಾರಿಗಳ ಆದಂಥ ಕಟ್ಟಿಮನಿ ಸಾಹೇಬರಿಗೆ ಈ ವಿಷಯವನ್ನು ನಾವು ಗಮನಕ್ಕೆ ತಂದಿದ್ದೀವಿ. ಅವರಿಂದ ಏನು ಬಂತಾರೆ ಉತ್ತರ ಸರ್? ಅವರು ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ, ಸರಿಯಾದಂಥ ವ್ಯವಸ್ಥೆ ಮಾಡ್ತೀವಿ ಅನ್ನೋಂಥ ವಿಚಾರದೊಳಗೆ ಹೇಳಿದ್ದಾರೆ. ಈಗ ಏನು ಮಾಡಿದ್ರೆ ಮ್ಯಾನುವಲ್ ಆದರೆ ಅನುಕೂಲ ಆಗ್ತೈತೆ, ತಂತ್ರಾಂಶ ಇರ್ತೈತಂದ್ರೆ ಅದು ಸಮಸ್ಯೆ ಆಗತ್ತೆ. ಏನು ತಂತ್ರಾಂಶದ ಸಮಸ್ಯೆ ಇದೆ? ಆದರೆ ಗ್ರಾಮೀಣ ಪ್ರದೇಶಗಳು ಅಲ್ಲಿ ಕೆಲವೊಂದು ಕಡೆ ನೆಟ್ವರ್ಕ್ ಬರ್ತಾ ಇರೋದು. ಹ್ಞೂ ರೀ, ಅದು ಸರ್ವರ್ ಬಿಸಿ ಇರ್ತೈತಿ. ಈಗ ಆ ಒಂದು ದಿವಸ ಒಂದು ಮನೆಗೆ ಒಂದು ದಿವಸ ಹೋಗ್ಬಿಡ್ತೈತಿ. ಹಿಂಗಾಗಿ ಈಗ ನಮಗೆ ಕೊಟ್ಟಿರುವಂಥ ಗಡುವು 17ನೇ ತಾರೀಕಿನ ತನಕ. 17ನೇ ತಾರೀಕಿಂದ ಯಾವ ಗಣತಿ ಆಗೋದಿಲ್ಲ. ಅದಕ್ಕೆ ಮ್ಯಾನ್ಯಲ್ ಆಗಪ್ಪ ಅಂತಂದ್ರೆ ನಮ್ಮ ಶಿಕ್ಷಕರು ಮನೆ ಮನೆಗೆ ಹೋಗಿ ಅವರೆಲ್ಲ ಡೀಟೇಲ್ಸ್ ಬರ್ಕೊಂಡು ಒಂದು ತಾವು ಕೊಟ್ಟಂಥ ದಿನಾಂಕದಂದು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಸಿಬ್ಬಂದಿ ಕಳಿಸಿದ್ರೆ ನಿಮ್ಮ ಒಂದು ಇದಕ್ಕೆ ಒಂದು ವಾರ್ಡಿಗೆ ಹೋದ್ರೆ ಅಂತ ತಿಳ್ಕೊರಿ, ಒಬ್ಬರಿಗೆ ಸಿಬ್ಬಂದಿಗೆ ನಿಮ್ಗೆ ಆಯ್ಕೆ ಇದು ಕೊಟ್ಟರು ಅವಕಾಶ ಏನು ಮತ್ತೆ ಹೆಚ್ಚಿಗೆ ಕೊಟ್ಟರೆ? ಅಲ್ಲಿ ಇಲ್ಲ, ಮತಗಟ್ಟೆ ಏನಲ್ರಿ, ಆ ಮತಗಟ್ಟೆ ಪ್ರಕಾರ ಅಲ್ಲಿ BLO ಅಂತ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರಿಗೆ ಆ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಮತಗಟ್ಟೆ BLO ಆ ಒಂದು ಸಂಬಂಧಪಟ್ಟಂಥ BLO ಆ ಒಂದು ಕೆಲಸವನ್ನು ನಿರ್ವಹಿಸ್ತಾರೆ. ಅವರೇ ನಿರ್ವಹಿಸ್ತಾರೆ.
ಈಗ ನೀವು ಸರ್ಕಾರಕ್ಕೆ ಏನು ಈಗ ಕೊಟ್ಟಂಥ ಅವಧಿ ಒಳಗೆ ಅದು ನಿಮ್ಗೆ ಕೊಟ್ಟಂಥ ಅವಧಿ ಒಳಗೆ ಕೆಲಸ ಆಗ್ತೈತೆ ಅಂತವ್ರಿ ಅಥವಾ ಇಲ್ಲ ಅಂತೀರಿ ನೀವು? ಕೊಟ್ಟಂತ ಅವಧಿ ಒಳಗೆ ಈ ಒಂದು ಆ್ಯಪ್ ನಾವು ರೀತಿಯಲ್ಲಿ ಮಾಡಲಿಕ್ಕಿವಲ್ಲ, ಆ ಕೊಟ್ಟಂತ ಅವಧಿ ಒಳಗೆ ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತೈತೆ. ಈಗ ಸರ್ಕಾರಕ್ಕೆ ನೀವು ಮನವಿ ಮಾಡ್ಕೊಳ್ಳೋದೇನೋ ಅದು ಮ್ಯಾನ್ಯುವಲ್ ಕೆಲವೊಂದಿಷ್ಟು ದಿವಸ ಸಮಯ ಅವಕಾಶನೂ ಕೊಡಬೇಕು, ಆಗುವಂಥ ಈ ತಾಂತ್ರಿಕ ಸಮಸ್ಯೆನೂ ನಿವಾರಣೆ ಮಾಡಬೇಕು. ಓಕೆ. ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪ ಸಾಹೇಬರು ಈ ಒಳ ಮೀಸಲಾತಿಯ ಮತ್ತು ಈ ಎಸ್ ಸಿ ವರ್ಗೀಕರಣವನ್ನು ತುರ್ತು ಸಭೆಯನ್ನು ಕರೆದು 17ನೇ ತಾರೀಕಿಗೆ ಮುಕ್ತಾಯಗೊಳ್ಳಬೇಕೆಂದು ಎಲ್ಲ ಮನೆಗೆ ಹೋಗಿ ಒಳ ಮೀಸಲಾತಿ ವರ್ಗೀಕರಣದ ಶಿಕ್ಷಕರಿಗೆ ಈಗ ಭಾಳ ವಿಳಂಬ ಆಗ್ತಾ ಇದೆ. ಒಳ ಮೀಸಲಾತಿ ವರ್ಗೀಕರಣ ಭಾಳ ವಿಳಂಬ ಆಗ್ತಿದೆ. ಯಾಕಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ಮು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸಿಸ್ಟಮ್ ಪ್ರಾಬ್ಲಮ್ ಆಗಿದೆ. ಯಾವ ರೀತಿ ಸಿಸ್ಟಮ್ ಪ್ರಾಬ್ಲಮ್ ಆಗಿದೆ ಅಂದರೆ, ಈಗ ಯಾವುದೇ ಒಂದು ವಲಯ ಮತ್ತು ಮಾದಿಗ ಮನೆಗೆ ಹೋದ ಸಂದರ್ಭದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದ ಕಾರಣ ಆದ ಟೈಮಿಗೆ ನೆಟ್ವರ್ಕ್ ಸಿಗದೇ ಇದ್ದಲ್ಲಿ ಒಂದೇ ದಿವಸಕ್ಕೆ ಒಂದೇ ಮನೆ ಮತ್ತು ಎರಡೇ ಮನೆ ಮುಕ್ತಾಯಗೊಳ್ಳುವ ಸಂದರ್ಭ ಜಾಸ್ತಿ ಕಾಣ್ತಾ ಇದೆ. ಆದ ಕಾರಣ ನಮ್ಮ ತಾಲೂಕಾ ಎಸ್ ಸಿ ಶಿಕ್ಷಕರ ಸಂಘದ ನಮ್ಮ ನಡಿಲ್ಮನಿ ಸರ್ ಹೇಳಿದಂಗೆ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಕಟ್ಟೆಮನಿ ಸಾಹೇಬರು ತುರ್ತು ಪರಿಸ್ಥಿತಿಯಲ್ಲಿ ಮ್ಯಾನ್ಯುವಲ್ ಅನ್ನು ಉಪಯೋಗ ಮಾಡಲು ಸರ್ಕಾರದಿಂದ ಆದೇಶವನ್ನು ತರಬೇಕೆಂದು ಅವರಲ್ಲಿ ಈ ಸುದ್ದಿಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಳ್ಳುತ್ತೇವೆ. ಸಮಸ್ಯೆ ಆಗುತ್ತೆ ಅಂದರೆ ಈ ಒಂದು ಕೊಟ್ಟಂಥ ಫಾರ್ಮೆಟ್ ಒಳಗೆ ಬರುವಂಥ ಏನು ಸಮುದಾಯಕ್ಕೆ ವಲಯ ಸಮುದಾಯ ಇರ್ಬೋದು, ಮಾದಿಗ ಸಮುದಾಯ ಇರ್ಬೋದು, ಎರಡೂ ಸಮುದಾಯಕ್ಕೆ ದಯವಿಟ್ಟು ತಿಳಿಪಡಿಸುವುದೇನೆಂದರೆ, ಈಗ ಶಿಕ್ಷಕರು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಮೊದಲು ಪ್ರಥಮವಾಗಿ ಅವರು 61 ಕಾಲಮನ್ನು ತುಂಬಬೇಕು. ಯಾಕಂದ್ರೆ ಇದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. 30 ವರ್ಷಗಳ ಕಾಲ ಸತತ ಪ್ರಯತ್ನದಿಂದ ನಮ್ಮ ಎಚ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಇದು ಒಂದು ನಮ್ಮ ಅಳಿವು ಉಳಿವಿನ ಪ್ರಶ್ನೆ. ಯಾಕಂದ್ರೆ ಈಗ ನಮ್ಮಂತ ಕಟ್ಟ ಕಡೆಯ ಜನಸಂಖ್ಯೆ ಆಗಿಬಿಟ್ಟಿದೆ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಜನಸಂಖ್ಯೆ ಹೊಂದಿರುವಂತಹ ಮಾದಿಗ ಮತ್ತು ವಲಯ ಸಮುದಾಯ ಇವತ್ತಿನ ದಿನಮಾನಗಳಲ್ಲಿ ನಾವು ಅಡವಿ ತಿರುಗುವ ಪರಿಸ್ಥಿತಿ ಬಂದಿದೆ. ಆದ ಕಾರಣ ವಲಯ ಮತ್ತು ಮಾದಿಗ ಸಮುದಾಯದವರಿಗೆ ಈ ಮೂಲಕ ತಿಳಿಪಡಿಸುವುದೇನೆಂದರೆ, 44 ಕಲಂ ನಂಬರ್ ವಲಯ, 61 ಕಲಂ ನಂಬರ್ ಮಾದಿಗ ಎಂದು ದಯವಿಟ್ಟು ಬರೆಸಿ ಈ ಜಾತಿ ಗಣತಿಯನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮುಖಾಂತರ. ನೀವು ಏನು ಇಲ್ಲಿವರೆಗೂ ಈ ಜಾತಿ ಬಗ್ಗೆ ಏನೇನು ಕ್ರಮ ಕೈಗೊಂಡ್ರಿ ನಿಮ್ಮ ಸಮುದಾಯಕ್ಕೆ? ಈಗ ನಮ್ಮ ಎರಡು ಸಮುದಾಯಕ್ಕೆ ನಾವು ಜಾತಿ ಗಣತಿ ಬಗ್ಗೆ ಈ ಪ್ರಕಾರ ಈ ರೀತಿ ಬರೆಸ್ರಿ, ಈ ರೀತಿ ಮ್ಯಾನ್ಯುವಲ್ ಮಾಡಿ, ಈ ರೀತಿ ನಮ್ಮ ಕಲಂ ನಂಬರ್ ಇದೆ, ಈ ರೀತಿ ನಮ್ಮ ಜಾತಿ ಒಂದು ಸಿಂಬೋಲ್ ಇದೆ, ಮಾದಿಗ ಮತ್ತು ವಲಯ ಅಂತಂದು ಬರೆಸ್ರಿ. ಇದನ್ನು ಬಿಟ್ಟು ಬೇರೆ ಯಾವುದೋ ರೀತಿಯಿಂದ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಇದು ಎಲ್ಲವನ್ನು ಪಕ್ಕಕ್ಕೆ ಸರಿಸಿಟ್ಟು ವಲಯ ಮತ್ತು ಮಾದಿಗ ಇವೆರಡನ್ನೇ ಮೆನ್ಷನ್ ಮಾಡ್ರಿ ಅಂತಂದು ಈಗಾಗಲೇ ಆಲ್ಮೋಸ್ಟ್ ನಾವೆಲ್ಲ ನಮ್ಮ ತಾಲೂಕಿನಲ್ಲಿ ಎಲ್ಲ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಹಳ್ಳಿ ಕಟ್ಟೆ ಹಳ್ಳಿಯವರಿಗೆ ಹೋಗಿ ಎಲ್ಲ ನಮ್ಮ ಕುಲಬಾಂಧವರಿಗೆ ಮನವಿ ಮಾಡಿಕೊಂಡು ಬಂದಿವಿ ಸರ್. ಇಷ್ಟು ಮನವಿ ಮಾಡ್ಕೊಂಡ್ರಿ ಅಂತೀರಿ, ಮತ್ತು ಅವ್ರಿಗೆ ಸಮಸ್ಯೆ ಆಗಕ್ಕಾಗತ್ತಿರೋದು ಕಾಗದ ಪತ್ರ ಕೊಡೋಕೆ ನೀವು ಹೇಳಿರಂತ ಹೇಳಿದ್ರೆ. ಈಗ ಸರ್ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಈಗ ಒಂದೊಂದು ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಐತೆ ಸರ್. ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಅವರಲ್ಲಿ ಕೆಲವೊಂದು ದಾಖಲಾತಿ ಇಲ್ಲ ಅಂತ ಬಗ್ಗೆ ಹೇಳಿದರು. ಮತ್ತು ಅದ್ರ ಬಗ್ಗೆ ನೀವು ಮೊದಲೇ ಅವ್ರ ಗಮನಕ್ಕೆ ತರಬಹುದಿತ್ತಲ್ಲ. ಈಗ ನಮ್ಮ ಅಧ್ಯಕ್ಷರ ಮುಖಾಂತರ ಮತ್ತು ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಸರ್. ನಾವು ನಮ್ಮ ಅಧ್ಯಕ್ಷರು ಕರ್ಕೊಂಡು ಹೋಗಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಮತ್ತು BO ಸಾಹೇಬರಿಗೆ ಮನವಿ ಮಾಡ್ತೀವಿ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ಈ ಮೀಸಲಾತಿ ಸಿಸ್ಟಮ್ ಅವ್ರ 3 ಕಡೆ ಐದು ಸರ್ ಇದೆ. ಅವ್ರ 3ಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ಈಗ ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿ ನೆಟ್ವರ್ಕ್ ಪ್ರಾಬ್ಲಮ್ ಆದಲ್ಲಿ ಮ್ಯಾನ್ಯುವಲ್ ಅನ್ನು ಯೂಸ್ ಮಾಡಿ ಅಂತಂದು ಅವರಿಗೆ ನಮ್ಮ ಅಧ್ಯಕ್ಷರ ಮುಖಾಂತರ ನಾವು ಮನವಿ ಮಾಡಿಕೊಡ್ತೀವಿ. ದಾಖಲಾತಿಗಳನ್ನು ಸರಿಯಾಗಿ ಇಟ್ಟುಕೊಂಡು ಬಂದಂಥ ಅಧಿಕಾರಿಗಳಿಗೆ ಅವ್ರಿಗೆ ಸಹಕರಿಸಿ ನಿಮ್ಮ ಮಾಹಿತಿಯನ್ನು ಕೊಡ್ರಿ ಅಂತ ನೀವು ಹೇಳ್ಬೋದಿತ್ತಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಸಮರ್ಪಕ ದಾಖಲಾತಿ ಒದಗಿಸಿ ನಿಮ್ಮ ಇದ್ದಂಥ ಸಮಗ್ರ ಮಾಹಿತಿ ನಿಮ್ಗೆ ಕೊಡ್ರಿ ಅಂತ ಹೇಳಿ ಅವ್ರಿಗೆ ನೀವು ತಿಳ್ಕೊಡಿಸುವಂಥ ಕೆಲಸ ಆಗಬೇಕು.
ಇಲ್ಲ ನೀವು ಕೊಡ್ತಿದ್ದೆ ಅಂತಂದ್ರು ಅವ್ರಿಗೆ ದಾಖಲಾತಿ ಕೆಲವೊಬ್ಬರ ಕಡೆ ಇಲ್ಲ ಅಂತಂತ ಹೇಳಿಕೆ ಅದ್ರ ಸಲಾಗಿ ನಾನು ನಿಮ್ಗೆ ಹೇಳಕತ್ತೀನಿ. ಸಮರ್ಪಕವಾಗಿ ಮಾಹಿತಿ ಕೊಟ್ಟು ಬಿಟ್ರೆ ಆ ತೊಂದರೆ ಆಗೋದಿಲ್ಲಲ್ಲ ಅನ್ನೋದು ನಮ್ಗೆ. ಅದು ಪ್ರಾಬ್ಲಮ್ ಏನಿಲ್ಲ ಸರ್, ಜಾತಿ ಗಣತಿ ಒಳಗೆ ಪ್ರಾಬ್ಲಮ್ ಏನೇ ಇಲ್ಲ. ರೇಷನ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡಿದ ಪ್ರಕಾರ ಆ ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇರ್ತಾರ ಅಷ್ಟು ಸದಸ್ಯರು ಆ ಜಾತಿ ಕಾಲಂನಲ್ಲಿ ಬಂದ್ಬಿಡ್ತಾರೆ ಸರ್. ರೇಷನ್ ಕಾರ್ಡ್ ನಂಬರ್ ಇಲ್ಲ ಅದು ಸ್ವಲ್ಪ ತೊಂದರೆ ಐತಿ. ಆ ತೊಂದರೆ ಸರಿಪಡಿಸೋದು ಕೆಲಸವನ್ನು ನಾವು ಮಾಡಿ ಸರ್. ಯಾರು ಮಸ್ತಿ ಸರ್ ಒಂದೆರಡು ಮಾತನ್ನು ಮಾತಾಡ್ಬೇಕಂತ ಅಧ್ಯಕ್ಷ ತಾಲೂಕಾದ ಕುರುವನ್ ತಾಲೂಕಾದಾದ್ಯಂತ ಹಳೆ ಮಾದಿಗರ ಸರ್ವೆ ಜಾತಿ ಗಣತಿ ಮಾಡುವುದಕ್ಕೆ ರಾಜ್ಯ ಸರ್ಕಾರವು ಕೈಗೊಂಡ ಕ್ರಮದ ಬಗ್ಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಈಗ ಗಣತಿ ಕಾರ್ಯಕ್ರಮದಲ್ಲಿ ಆಗುತ್ತಿರುವ ನ್ಯೂನತೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುವುದೇನೆಂದರೆ, ಸರ್ಕಾರದವರು ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಟಿದ್ದಾದ್ರೆ 3 ದಿನ ಕೊಡಬೇಕಂತ ತರಬೇತಿಯನ್ನು ಒಂದಿನದ 20 ನಿಮಿಷದಲ್ಲಿ ತರಬೇತಿಯನ್ನು ಮುಕ್ತಾಯಗೊಳಿಸಿ ಕಳಿಸುವುದರಿಂದ ಅವರಿಗೆ ತಾಂತ್ರಿಕ ತೊಂದರೆಗಳು ಸರ್ವರ್ ತೊಂದರೆಗಳು ಆಗುತ್ತದೆ ಎಂಬುದು ಈಗ ತಾಲೂಕು ಅಧ್ಯಕ್ಷರು ಶಿಕ್ಷಕ ಸಂಘದ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ ತಮಗೆ. ಆ ತೊಂದರೆಗಳನ್ನು ನಿವಾರಿಸಿ ತಾಂತ್ರಿಕ ದೋಷಗಳನ್ನು ನಿವಾರಣೆ ಮಾಡಿ ಈ ಸ್ಥಳೀಕರಣ ಮಾಡಬೇಕು. ನಮ್ಮ ಮನೆಗೆ ಗಣತಿ ಮಾಡೋಕ್ಕೆ ಬಂದಾಗ ನಾನು ಎದುರಿಸಿದ ಸಮಸ್ಯೆಗಳೇನೆಂದರೆ, BPL ಕಾರ್ಡ್ ಇದ್ದವರಿಗೆ ಎಲ್ಲ ಸರಳ ಆಗ್ತಾ ಇದೆ, APL ಕಾರ್ಡ್ ಇದ್ದವರಿಗೆ ತೊಗೊಳ್ತಾರೆ. ಆಮೇಲೆ ಆಧಾರ್ ಕಾರ್ಡ್ ಮುಖಾಂತರ ಮಾಡಿದ್ರು ಕೂಡ ಅದು ತೊಗೊಳ್ಳೋದು. ಆ ಕಾರಣದಿಂದ ತಾವು ಅದನ್ನು ಸರಳೀಕರಣಗೊಳಿಸಬೇಕಾಗಿರುತ್ತೆ. ಯಾಕಂದ್ರೆ ಸರಳಗೊಳಿಸಿ ಯಾಕಲ್ಲಿ ಮಾಡೋದ್ರ ಜೊತೆಗಿನ ಮೇಲ್ವರ್ಗು ಕೂಡ ಕಾಲನ್ನು ತುಂಬೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾದ್ರೆ ಶಿಕ್ಷಕರು ಪಟ ಗಣಿತೆಯನ್ನು ಮಾಡ್ತಾರೆ. ಆ ಮೆನ್ಯುವಲ್ ಆದಂಥ ಗಣಿತೆಯ ಕಾರ್ಯಕ್ರಮವನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಕೊಟ್ಟರೆ ನಾವು ಸ್ಟಾಪರಲ್ಲಿ ಮಾಡ್ಬೋದು. ಈಗ ಏಕಾಏಕಿ ಗಣತಿಯನ್ನು ಸ್ಟಾಪರ್ ಮೂಲಕ ಮಾಡುವಂದ್ರೆ ಸ್ವಲ್ಪ ತೊಂದರೆ ಅದ. ಅದಕ್ಕೆ ಮೆನ್ಯುವಲ್ ಫಾರ್ಮನ್ನು ಅವರು ಒಂದು ಫಾರ್ಮೆಟ್ ಕೊಟ್ಟಪ್ಪ ಗೂಗಲ್ ಫಾರ್ಮನ್ನು ಕೊಟ್ಟು ಅದು ತುಂಬಲು ಒಂದು ವ್ಯವಸ್ಥೆ ಮಾಡಿದ್ದಾದ್ರೆ ಸರ್ವರ್ ಬಿಸಿಲು ಬರೋದಿಲ್ಲ, ಈಸಿಯಾಗಿ ತುಂಬ. ಪ್ರತಿಯೊಂದು ಮನೆ ಗೂಗಲ್ ಫಾರ್ಮೆಟ್ ಕೊಟ್ಟದ್ದು ಒಂದು ವ್ಯಕ್ತಿಯ ಒಂದು ಕುಟುಂಬಕ್ಕೆ ಗೂಗಲ್ ಫಾರ್ಮೆಟನ್ನು ಸಬ್ಮಿಟ್ ಮಾಡಿದ್ದಾದ್ರೆ ಆ ಗೂಗಲ್ ಫಾರ್ಮ್ ಮುಖಾಂತರ ತುಂಬಕ್ಕೆ ಸಾಕೈತಿ. ನೀವು ಯಾವ ಮುಖಾಂತರ ಮಾಡಬೇಕಾದ್ರೆ ಗೂಗಲ್ ಫಾರ್ಮ್ ಕೊಡೋದಿಲ್ಲ, ಮೆನುವಲ್ ಕೊಡಕ್ಕೆ ಅನುಕೂಲ ಆಗ್ತಂದ್ರೆ ಮೆನುವಲ್ ಕೊಡ್ತಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ಹಾಗೂ ಮಾನ್ಯ ಸಚಿವರಾದಂಥ ಮಾದೇವ ಸಾಹೇಬರಿಗೆ ನಾನು ಮಹಾಚಲವಾದಿ ಸಮಾಜದ ಪರವಾಗಿ ಅವರ ವತಿಯಿಂದ ಎಲ್ಲ ಬಾಂಧವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ. ಅದೇ ರೀತಿ ಬಂದಾಗ ನಾವು ಸರಿಯಾದ ಕಾರ್ಯಕ್ರಮ ಸರಿಯಾಗಿ ತಾವು ತಿಳಿಸಬೇಕಾಗಿ ವಿನಂತಿ. ಎಲ್ಲ ಮಾಹಿತಿಯನ್ನು ತಾವು ಹೇಳಬೇಕಾಗಿ ಆಯಾ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡ್ಗಳನ್ನು ಮುಂದೆ ಇಟ್ಕೊಂಡು ಅವ್ರ ಮಾಹಿತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯ ಮಾಹಿತಿಯನ್ನು ಹೇಳಿದ್ದಾದ್ರೆ ಉದ್ಯೋಗ, ಶಿಕ್ಷಣ, ಕೂಲಿ, ಆದಾಯ ಎಲ್ಲ ಐಟಮ್ಗಳು 43 ಪ್ರಶ್ನೆಗಳನ್ನು ಒಂದೊಂದು ಆ್ಯಪ್ನಲ್ಲಿ ಕೊಟ್ಟಿದ್ದಾರೆ. 43 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗಿ ನಮ್ಮ ಜನಾಂಗದ ಮಾದಿಗ ಮತ್ತು ವಲಯ ಜನಾಂಗಕ್ಕೆ ಕೇಳ್ತೀನಿ. ಎಲ್ಲರೂ ಛಲವಾದಿ ಎಂದು ಬರೆಸಬೇಕೆಂದು ನನ್ನ ಜನಾಂಗದಲ್ಲಿ ನಾನು ಕೈ ಮುಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಕೂಡ ಛಲವಾದಿಯಿಂದ 27 ನಂಬರನ್ನು ದಾಖಲಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತೀನಿ. ಅರ್ಜನ ಆದಿತ್ಯನಾರಾಯಣ ಬರೆಸಬೇಡಂದು ಬೇಡ, ಛಲವಾದಿ ಮಾತ್ರ ಬರೆಸಿದೆ ಅಂತೇಳಿ ವಿನಂತಿ ಮಾಡ್ತೀನಿ. ಸರ್, ಈಗ ಅವರು ಇದು ಎಷ್ಟನೇ ಕಲಂ ಅಂತ ಹೇಳಿದ್ರಿ ನೀವು ಛಲವಾದಿ ಬರೆಯೋದು? 27 ಕೋಡ್ ನಂಬರ್ ಇದ್ರೆ ಕೋಡ್ ನಂಬರ್ ಹಾಕಿ ಎಷ್ಟು ಅಂಶಗಳದ್ರ ಒಟ್ಟಾಗಿ ಫಾರ್ಮೆಟ್ ಒಳಗೆ? 43 ಪ್ರಶ್ನೆಗಳಿದಾವೆ. ಒಂದು ಯಾತ್ರೆಯೊಳಗೆ ಒಂದು ಮನೆಗೆ ಒಂದು ಕುಟುಂಬಕ್ಕೆ ಒಂದು ಬರ್ತದೆ 43 ಪ್ರಶ್ನೆಗಳು ಬರ್ತಾವೆ. ಆ ಪ್ರಶ್ನೆಗಳು ತುಂಬಕ್ಕದ್ರಾಗ ಉದ್ಯೋಗ ಐತ್ರಿ, ಶಿಕ್ಷಣ ಐತಿ, ಆಮೇಲೆ ಅವ್ರದ್ದು ಎಜುಕೇಶನ್ ಆಯ್ತು, ಉದ್ಯೋಗ ಆಯ್ತು, ವರಮಾನ, ಶಾಲೆ ಎಷ್ಟು ಕಲ್ತಾನ, ಇದೆಲ್ಲ ಮಾಹಿತಿ ಪ್ರತಿಯೊಬ್ಬ ಮಾಹಿತಿ ಚೆನ್ನಾಗಿ ಭಾಳ ಪ್ರಶ್ನೆಗಳನ್ನ ಅಷ್ಟು ಅವಶ್ಯಕ ಮಾಡೋಣ, ಅವಶ್ಯಕೂ ಮಾಡೋಣ. ಈಗ ಹೆಚ್ಚಿಗೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಆಗ್ಬೇಕು ನನ್ನ ಅಭಿಪ್ರಾಯ. ಈಗ ಇಷ್ಟೊಂದು ಅಂಶಗಳು ಇದ್ದಿದ್ದು ಅವ್ರಿಗೆ ಎಲ್ಲರೂ ಕಲ್ತವ್ರು ಇರೋದಿಲ್ಲ, ಮತ್ತು ಅಂಥವ್ರಿಗೆ ಅವಕಾಶ ಏನು ಮಾಡ್ತಾರೆ? ಏನು ಸರ್, 1 ನಿಮಿಷ ಸರ್. ರೇಷನ್ ಕಾರ್ಡ್ ಇದ್ದವ್ರಿಗೆ ಈಸಿ ಆಗುತ್ತೆ ಸರ್. APL ಕಾರ್ಡ್ ಇದ್ರೆ ಮಾತ್ರ. APL ಕಾರ್ಡ್ ತೊಗೊಳೋದು ಸರಿಯಾಗಿ ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ಬೇಕು. ಆಧಾರ್ ಕಾರ್ಡ್ ತೊಗೊಂಡ್ರೆ ಓಪನ್ ಆಗೋದಾಗಿದೆ. ಆಮೇಲೆ OTP ಬರ್ತೈತೆ. ಆ ಸರ್ವರ್ನಕ್ಕೂ OTP ಬರೋದಿಲ್ಲ, ಅದನ್ನ OTP ಹೊಳ್ಳಿ ಹಾಕ್ಬೇಕು, ಆಮೇಲೆ ತೊಗೊಂಡೈತೆ. ಕೆಲವು ಮಂದಿ ಚಾಣಾಕ್ಷ ಮೊಬೈಲ್ ಒಳಗೆ ಆ್ಯಪ್ ಒಳಗೆ ಕೆಲಸ ಮಾಡೋಕ್ಕೆ ಚಾಣಾಕ್ಷ ಅಂತ ಶಿಕ್ಷಕರು ಪಟ ಮಾಡ್ತಾರೆ. ಆದ್ರೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಅನ್ನೋರಿಗೆ ನಾವು ಬರಂಗಿಲ್ಲ. ಹೀಗಾಗಿ ಅಷ್ಟು ಆಗ್ಬಿಟ್ಟು ಭಾಳ. ಈಗ ಅವ್ರು ಕೆಲವು ಮಂದಿ ಏನು ಮಾಡ್ತಾರೆ, ನಮ್ಮ ಶಿಕ್ಷಕರು ವ್ಯವಸ್ಥಿತವಾಗಿ ಗಣತಿ ಕಾರ್ಯಗಳನ್ನು ನಿರ್ವಹಿಸ್ತಾರ. ಆದರೆ ಏನಪ್ಪಾ ಅಂತಂದ್ರೆ ಸಂಘಟನೆಯವರು ಇವತ್ತು ದಲಿತ ಸಂಘರ್ಷ ಸಮಿತಿಯವರು ಆಗ್ಬೋದು ಅಥವಾ ಅಂಬೇಡ್ಕರ್ ಯುವಕ ಸಂಘದವರು ಆಗ್ಬೋದು, ಅವ್ರಿಗೆಲ್ಲರಿಗೆ
ಮನೆ ಮನೆಗೆ ಹೋಗಿ ಇವತ್ತು ಗ್ರಾಮೀಣ ಪ್ರದೇಶದೊಳಗೆ ಇವರ ಗಣತಿದಾರ ಬಂದಾಗ ಸರಿಯಾದಂಥ ಮಾಹಿತಿಯನ್ನು ಒದಗಿಸಿರಿ ಅನ್ನುವಂಥ ವಿಚಾರವನ್ನು ಪದೇ ಪದೇ ಅಲ್ಲಿರ್ತಕ್ಕಂಥ ಜನರಿಗೆ ಈ ಸಂಘಟನೆಯವರು ಮನವಿ ಮಾಡಬೇಕು ಮತ್ತು ಅವರಿಗೆ ತಿಳುವಳಿಕೆ ಇರಬೇಕು. ಅವರು ಯಾವ ಕಾಲದ ಮೇಲೆ ಏನು ಬಳಸ್ತಾರ ಶಿಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟಾಗಂತ ದಯವಿಟ್ಟು ಇನ್ನೂ 17ನೇ ತಾರೀಕು ಮಟ್ಟ ಈ ಗಣತಿ ಕಾರ್ಯದಲ್ಲಿ ತಾವು ಸಂಘಟನೆಯವರು ಏನು ಮಾಡಬೇಕು ಮತ್ತು ಪ್ರತಿ ಹಳ್ಳಿಗೆ ಹೋಗಿ ಈ ಶಿಕ್ಷಕರು ಬಂದಾಗ ಅವರಿಗೆ ಸಹಕಾರವನ್ನು ನೀಡಿರಿ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.